ಗಾಯ್ಸ್, ಇವತ್ತು ವೀಕೆಂಡ್ ಆದ ಕಾರಣ 2 ಡೇಸ್ ಇದೆ. ಆದ ಕಾರಣ ಎಲ್ಲಾದ್ರೂ ಎಕ್ಸ್ಪ್ಲೋರ್ ಮಾಡುವ ಅಂತ ಅನಿಸ್ತು. ಹಾಗೆ ಇವರು ಒಂದು ಪ್ಲೇಸ್ ನೋಡಿದ್ದಾರೆ, ಅದಕ್ಕೆ ನಾವು ಈಗ ಹೋಗ್ತಾ ಇದ್ದೇವೆ ಒಂದು ಜಾಗಕ್ಕೆ. ಬ್ಯಾಂಗ್ಳೂರಿಂದ ಒಂದು 80 ಕಿಲೋಮೀಟರ್. ಸೊ ಆಲ್ಮೋಸ್ಟ್ ನಾವು ಒಂದು 12 ಗಂಟೆಗೆ ಬಿಟ್ಟದಾದರೂ ಒಂದು ಈವ್ನಿಂಗ್ ಹೊತ್ತು ರೀಚ್ ಆಗ್ಬೋದು ಅಂತ ಹೇಳಿ ಆರಾಮ್ಸೆ ಹೊರಟದ್ದು. ಅಕ್ಷಯ್ ದಮ್ ಬಿರಿಯಾನಿ, ಹೊಸಕೋಟೆ. ಇಲ್ಲಿಗೆ ಬರ್ತಿದ್ವಿ ನಾವು. ಇಲ್ಲಿ ನಾವು ರಾಜ್ ದಮ್ ಬಿರಿಯಾನಿಗೆ. ನಾನು ವೇಣು ಎಲ್ಲ ಇಲ್ಲಿ ನಾವು ಬ್ಯಾಚುಲರ್ ಲೈಫ್ ಇದ್ದಾಗ ಇಲ್ಲಿ ಅವಳಲ್ಲಿ ಇದ್ದದ್ದು ರೂಮು. ರಾಜಿಗೆ ಬರ್ತಿದ್ವಿ ಇದು. ಮತ್ತೆ ಆನಂದ್ ಅರ್ಲಿ ಮಾರ್ನಿಂಗ್ 4 AM ಆ್ಯಂಡ್ ಮನಿನೂ ಹಂಗೆ ಅರ್ಲಿ ಮಾರ್ನಿಂಗ್ 4 AM. ಅಲ್ಲೆಲ್ಲ 1000 ಮೋರ್ ದೆನ್ ಪೀಪಲ್ ಇರ್ತಾ ಇದ್ರು. ಸೊ ನಮಗೆ ಬಾಕಿ ಟೈಮಲ್ಲಿ ನಮಗೆ ಬರುವಾಗ ಇದು ರಾಜ್ ದಮ್ ಬಿರಿಯಾನಿ ಒಂದು. ಇವಾಗ ವೇಣು ವಿಡಿಯೋ ನೋಡಿದರೆ ಪಕ್ಕ ನೆನಪಾಗುತ್ತೆ ಎಲ್ಲ. ಹೌದು. ಗಾಯ್ಸ್, ಇವಾಗ ಏನು ಗೊತ್ತಾ, ಒಂದು ವ್ಯೂಸ್ ಅಂತ ತೋರಿಸ್ತೇವೆ. ಗೆಸ್ ಮಾಡಿ ಯಾವ ಪ್ಲೇಸ್ ಆಗಿರ್ಬೋದು ಅಂತ. ಎಲ್ಲಿಗೆ ಹೋಗ್ತೇವೆ ಅಂತ ನಿಮಗೆ ಗೆಸ್ ಮಾಡ್ಬೋದು ಅಲ್ಲ. ನೋಡಿ, ಆಕ್ಚುಲಿ ನಾವು ಬರುವಾಗ ತುಂಬಾ ಬೆಟ್ಟ ಕಾಣಿಸ್ತೀವಿ. ಇವಾಗ ಫೈನಲ್ ಒಂದೇ ಬೆಟ್ಟ ಕಾಣ್ತಾ ಉಂಟು. ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ನಾವು ದಕ್ಷಿಣ ಕೈಲಾಸಗಿರಿ. ಬಟ್ ರೋಡ್ ಚೂರು ಕಂಡಮ್ಮಿದೆ. ಬಟ್ ಅಲ್ಲಿಗೆ ತನಕ ಚೆನ್ನಾಗಿತ್ತು. ಇದೊಂದು ರೋಡ್ ಅವರು ಇಂಪ್ರೂವ್ ಮಾಡ್ತಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಂದ್ವಿ ಜಸ್ಟ್ 3 ಮಿನಿಟ್ಸ್. ರಶ್ ಇದೆ ರೀಚ್ ಆದ್ವಿ. ಯಾಣ ನೆನಪಾಗ್ತುಂಟು. ಇದೇ ನೋಡಿ ಕೈಲಾಸಗಿರಿ ಗುಹಾಂತರ ಕೇವ್ ಟೆಂಪಲ್. ಹೋಗ್ತಾ ಇದ್ದೀವಿ, ನೋಡುವ. ಇಲ್ಲಿ ನಡ್ಕೊಂಡು ಸ್ವಲ್ಪ ಸುತ್ತಾಗಿ ಹೋಗಬೇಕು. ಮೇಲೆ ಬಂದಾಗ ಒಂದು ವ್ಯೂಸ್ ನೋಡಿ, ಸುತ್ತಲೂ ಟಾಪಲ್ಲಿದ್ದೀವಿ ಈಗ. ಒಳ್ಳೆ ವ್ಯೂಸ್ ಇದೆ. ಇದೊಂದು ಅದ್ಭುತ ಪ್ರವಾಸಿ ಮತ್ತು ಧಾರ್ಮಿಕ ಸ್ಥಳವಾಗಿದೆ. ಇದು ಸಂಪೂರ್ಣವಾಗಿ ಬಂಡೆಯನ್ನು ಕೊರೆದು ನಿರ್ಮಿಸಲಾಗಿದೆ. ಆಧುನಿಕ ಮಾನವ ನಿರ್ಮಿತ ಒಂದು ಗುಹಾ ಸಂಕೀರ್ಣವಾಗಿದೆ. ಈಗ ನಾವು ಸ್ಟೆಪ್ ಹತ್ತಿಕೊಂಡು ಹೋಗ್ತಾ ಇದ್ದಾವೆ. ಒಳಗಡೆ ಹೇಗಿದೆ ಅಂತ ನೋಡುವ. ಬಟ್ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಕೈಯಲ್ಲೇ ಕೊರೆದು ಮಾಡಿದ್ದು ಅಂತ ಹೇಳಿದರೆ ಇಷ್ಟು ದೊಡ್ಡದಾಗಿ ಕೊರೆತಿದ್ದಾರೆ ಅಲ್ವಾ. ಚೆನ್ನಾಗಿದೆ ಇದು. ಫುಲ್ ಕೋಲ್ಡ್ ಉಂಟು. ಇದು ಕಲ್ಲಲ್ಲ, ಎಷ್ಟು ದೊಡ್ಡ ಕಲ್ಲಿನ ಒಳಗಡೆ ಒಂದು ಕೊರೆದೊಂದು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಸಖತ್ತಿದೆ. ಮೆಷಿನ್ ಯೂಸ್ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ, ಬಟ್ ಅಂತೂ ಒಳಗಡೆ ಚೆನ್ನಾಗಿ ಮಾಡಿದ್ದಾರೆ. ಕೈಲಾಸಗಿರಿ ಗುಹಾಂತರ ದೇವಸ್ಥಾನ. ಒಂದು ಗುಹೆ ಒಳಗಡೆ ಇದ್ದೇವೆ ನಾವೀಗ. ಒಂದು ಕಲ್ಲಿನ ಏನು ಹೇಳ್ತಾರೆ, ದೊಡ್ಡ ಕಲ್ಲಿದ್ದು ನಾವು ಒಳಗಡೆ ಒಂದು ಕಲ್ಲಿನ ಒಳಗಡೆ ಕೊರೆದು ಒಂದು ದೇವಸ್ಥಾನ ಮಾಡಿದ್ದು. ಭಾರಿ ಚೆನ್ನಾಗಿದೆ. ಬಟ್ ಇವತ್ತು ಕ್ರೌಡ್ ತುಂಬ ಇದ್ದಾರೆ. ಸೊ ಚೆನ್ನಾಗಿದೆ. ಫ್ಯಾನ್ ಹಾಕಿಲ್ಲ, ಆದರೆ ಸಹ ಒಳ್ಳೆ ಕೂಲ್ ಆಗ್ತಿದೆ. ಇದು ಅಗ್ನಿಕುಂಡ. Thank you.
ಇದೇ ನೋಡಿ ಕೈಲಾಸಗಿರಿ ಗುಹಾಂತರ ಕೇವ್ ಟೆಂಪಲ್. ಅಂದರೆ ಇದು ಗುಹೆಯ ಒಳಗಡೆ ಟೆಂಪಲ್, ಮ್ಯಾನ್ ಮೇಡ್. ಅಂದರೆ ಗುಹೆ ಒಳಗಡೆ ಕೆತ್ತಿ 30 ವರ್ಷ ತಗೊಂಡಿದ್ದಂತೆ ಕೆತ್ತೋಕೆ. ಅದರೊಳಗಡೆ ಒಂದು ಟೆಂಪಲ್ ಮಾಡಿದ್ದಾರೆ, ಭಾರಿ ಚಂದ ಇತ್ತು. ಬಟ್ ದೇವರದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲ್ಲ, ಬಿಡಲ್ಲ, ಅಲೋ ಇಲ್ಲ, ಮೊಬೈಲ್ ಕ್ಯಾಮರಾ ಎನಿಥಿಂಗ್. ಸೊ ಚೆನ್ನಾಗಿದೆ, ಬನ್ನಿ ಎಲ್ಲರೂ. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 70 ಕಿಲೋಮೀಟ್ರ್ ಇದೆ. ಅಲ್ಲ ಹೆಂಗೆ ಕೆತ್ತಿರ್ಬೋದು ಯಪ್ಪ. ಇದೆ ನಾವು ಹೋದ ಟೆಂಪಲ್. ಇದೊಂದು ಲೇಕ್, ಭಾರಿ ಚಂದ ಇದೆ ಮಾತ್ರ, ಸಕ್ಕತ್ತಿದೆ. ಇದೆ ಅಲ್ಲೇ ಆನ್ ದಿ ವೇ ಸಿಗುತ್ತೆ, ಬರ್ಬೋದು ನಿಮಗೆ. ಇದಕ್ಕೂ ಹೆವಿ ರೀಲ್ಸ್ ಶೂಟ್ ಎಲ್ಲ ಮಾಡೋರಿಗೆ ಭಾರಿ ಒಳ್ಳೆ ಪ್ಲೇಸ್ ಅನಿಸುತ್ತೆ. ಮಸ್ಟ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಗೆ ಜಸ್ಟ್ ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಬೇಕು ಗಾಯ್ಸ್. ಓಕೆ ಮಾಡ್ತಾರೆ. ಹೋಗುವ. ಅನ್ಪ್ಲಾನೆಡ್ ಟ್ರಿಪ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಒಂದು ಸುಮಾರು 70 ಕಿಲೋಮೀಟರ್ ಇದೆ. ನಾವು ಇವಾಗ ಪ್ಲೇಸೆಲ್ಲ ನೋಡಿ ಇವಾಗ ಬ್ಯಾಂಗ್ಳೂರು ಕಡೆಗೆ ಪಯಣ ನಡೆಸ್ತಾ ಇದ್ದೇವೆ. ಅಕ್ಷಯ್ ದಮ್ ಬಿರಿಯಾನಿಗೆ ಬಂದಿದ್ದೇವೆ. ಏನಕ್ಕೆ ಬಂದ್ರಿ? ಹೊಸದೊಂದು ಆಗಿದೆ, ನೋಡುವ ಹೆಂಗಿದೆ ಅಂತ. ಲೆಟ್ಸ್ ಗೋ. ತಿನ್ನೋಕೆ ರೆಡಿಯಾ? ಎಸ್. ಮಟನ್ ಬಿರಿಯಾನಿ ನೋಡ್ತಾ ಇದ್ದೀವಿ, ಟೇಸ್ಟ್ ನೋಡ್ತಾ ಇದ್ದೀವಿ, ನೋಡುವ ಹೆಂಗಿದೆ ಅಂತ. ಗೊತ್ತಾ, ಇವಾಗ ಒಂದು ಬಿರಿಯಾನಿ ತಗೊಂಡ್ವಿ ನಾವಿಲ್ಲಿ, ಅಕ್ಷಯ್ ದಮ್ ಬಿರಿಯಾನಿ. ಅಷ್ಟು ಟೇಸ್ಟ್ ಓಕೆ ಆಗಲಿಲ್ಲ. ಅದಕ್ಕೆ ಆ್ಯಕ್ಚುಲಿ ಅಲ್ಲಿಂದ ಒಂದೇ ತಗೊಂಡು ಇನ್ನೊಂದು ಕಡೆ ಹೋಗುವ ಅಂತ. ಅಂದರೆ ರಾಜ್, ನಾವು ಮುಂಚೆ ಹೋಗ್ತಿದ್ದದ್ದು ರಾಜ್ಗೆ ಹೋಗಿ ಒಂದು ಟ್ರೈ ಮಾಡುವ. ಇವತ್ತು ಬಿರಿಯಾನಿ ಟ್ರೈ ಬರುವಾಗ ಹೊಸಕೋಟೆಯಲ್ಲಿ ಫುಲ್ಲು. ಇದು ಆ್ಯಕ್ಚುಲಿ ನಮ್ಮದು ಓಲ್ಡ್ ಇಲ್ಲಿ, ಅಂದರೆ ಅಲ್ಲಿ 4 AM ಬಿರಿಯಾನಿ ಇಲ್ಲದಿದ್ದಾಗ ಇಲ್ಲಿಗೆ ಬಂದು ತಿಂದು ಹೋಗ್ತಿದ್ವಿ. ನೋಡಿ ರಾಜ್ ನಾವು ಮುಂಚೆನೇ ಬರ್ತಿದ್ದದ್ದು ಇಲ್ಲಿ, ಮುಂಚೆ ನಮ್ಮದು KR ಮಾವಳಿಯಲ್ಲಿ ಇರುವಾಗ. ಸೊ ನೋಡುವ, ಅಲ್ಲಿ ನಂಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗಿಲ್ಲ. ಆ್ಯಕ್ಚುಲಿ ಅವರು ಅಲ್ಲಿಂದ ಮೂವ್ ಆಗಿದ್ದು ಇಲ್ಲಿಗೆ, ಹೊಸಕೋಟೆ ಆ ದೇವನಹಳ್ಳಿ ರೋಡಿಂದ. ಸೊ ಇಲ್ಲಿ ಅವ್ರದ್ದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ದಮ್ ಬಿರಿಯಾನಿ ಆ್ಯಂಡ್ ಬ್ರೋಝೋನ್ ಅಂತ. ಅವ್ರದ್ದು ಬಟ್ಟೆ ಶಾಪು, ಶೂಸ್ ಅದೆಲ್ಲ. ಸ್ಯಾಟಿಸ್ಫೈಡ್ ಇಲ್ಲ ಇಲ್ಲಿ, ಅದಕ್ಕೆ ಒಂದೇ ತಗೊಂಡು ಇಲ್ಲಿ ಬರ್ತಾ ಇದ್ದೀವಿ. ಸೆಕೆಂಡ್ ಅಲ್ಲಿದು ಬೆಟ್ರ, ಇಲ್ಲಿದು ಬೆಟ್ರ ನೋಡುವ ಹೆಂಗಿದೆ ಅಂತ. ನೋಡ್ತೀನಿ. ಎಸ್, ಚೆನ್ನಾಗಿದೆಯಾ? ಆನಂದ್ ಮಣಿ ಸಿಕ್ಕಿಲ್ಲ ಅಂದರೆ ಇಲ್ಲಿಗೆ ರಾಜ್ಗೆ ಬರ್ಬೋದು, ಬಟ್ ಚೆನ್ನಾಗಿದೆ. ಒಳ್ಳೆ ಟೇಸ್ಟ್ ಇದೆ, ಮುಂಚಿನ ಥರನೇ. ಅಕ್ಷಯ್ಗಿಂತ ಇದೇ ಬೆಟರ್. ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ 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 ಬಾಯ್.